ಇನ್ನು ಬಸ್ಸು ಮೆಟ್ರೋ ದರ ಏರಿಕೆ ಬಳಿಕ ಕಾದಿದೆಯಂತೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್. ರಾಜ್ಯದಲ್ಲಿ ಟಿಕೆಟ್ ದರ ಏರಿಕೆ ಅಲ್ಲಿ ದರ ನಿಗದಿಯಾಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಮೊನ್ನೆ ನಡೆದಂತಹ ಸಂಪುಟ ಸಭೆಯಲ್ಲಿ ಯಾವುದೇ ನಿರ್ಣಯವನ್ನ ಕೈಗೊಳ್ಳಿಲ್ಲ. ಹಾಗಾಗಿ ಇವತ್ತು ನಂದಿನಿ ಹಾಲಿನ ರೇಟ್ನ ಹೆಚ್ಚು ಮಾಡೋದು ಅಥವಾ ಎಷ್ಟು ಏನು ಎತ್ತ ಅನ್ನೋದು ನಿರ್ಧಾರವಾಗುತ್ತಾ ಅನ್ನೋದು ಕಾದಷ್ಟೇ ನೋಡಬೇಕು. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಅಂತ ಹೇಳ್ಬೋದು. ಬಸ್ಸು ಮೆಟ್ರೋ ಇದರೆಲ್ಲದರ ದರ ಹೆಚ್ಚಾಗಿದೆ. ಹಾಲಿನ ದರ ಇವತ್ತು ನಾಳೆ ಅಂತ ಹೇಳ್ತಿದ್ದಾರೆ ಹೆಚ್ಚು ಮಾಡ್ತೀವಿ ಅಂತ. ಬಟ್ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಇವತ್ತೇನು 11:15ಕ್ಕೆ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ಇಲ್ಲಿ ಇವತ್ತು ಹಾಲಿನ ದರ ಫಿಕ್ಸ್ ಆಗತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಸದ್ಯದ ಅಪ್ಡೇಟ್ಸ್ ಪವಿತ್ರ, ಈಗಾಗಲೇ ಒಂದ್ ಕಡೆ ನಂದಿನಿ ಹಾಲಿನ ದರವನ್ನು ಕೂಡ ಅಂದ್ರೆ KMF ವತಿಯಿಂದ ಒಂದು ಪ್ರಸ್ತಾವನೆ ಕೂಡ ಬಂದಿರತಕ್ಕಂಥದ್ದು. ಈಗಾಗಲೇ 5 ರಿಂದ 10 ರೂಪಾಯಿಗಳನ್ನ ಏರಿಕೆ ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನು ಕೂಡ ಇಟ್ಟಿದ್ದಾರೆ. ಆದ್ರೆ 5 ರೂಪಾಯಿ ಆದ್ರೂ ಏರಿಕೆ ಮಾಡಬೇಕು ಅನ್ನುವಂಥದ್ದು KMF ನ ಒಂದು ಪ್ರಸ್ತಾವನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮೊನ್ನೆ ತಾನೇ CM ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಿದ್ದಾರೆ. KMF ನ ಅಧ್ಯಕ್ಷರು ಮತ್ತೆ ಜಿಲ್ಲಾ ಘಟಕಗಳ ಅಧ್ಯಕ್ಷರು ಕೂಡ ಸೇರಿದಂತೆ ಮತ್ತೆ ಸಚಿವ KN ರಾಜಣ್ಣ ಅವರು ಕೂಡ ಸಹಕಾರ ಸಚಿವರು ಅವರು ಕೂಡ CM ಜೊತೆ ಒಂದು ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು KMF ನ ಒಂದಿಷ್ಟು ಪ್ರಸ್ತಾವನೆ ಏನಿದೆ, ರೈತರ ಬೇಡಿಕೆ ಏನಿದೆ, ಅದನ್ನೆಲ್ಲವನ್ನು ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಇದನ್ನ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಅದಾದ ಬಳಿಕ ಎಷ್ಟು ದರವನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥ ನಿರ್ಧರಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದರಂತೆ ಇವತ್ತು ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಇರುವಂತದ್ದು. ಇನ್ನೇನು 11 ಗಂಟೆಗೆ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಕೂಡ ಆರಂಭವಾಗ್ತಕ್ಕಂಥದ್ದು. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈಗ KMF ನ ಏನ್ ಪ್ರಸ್ತಾವನೆ ಏನಿದೆ ಆ ಪ್ರಸ್ತಾವನೆ ಮುಂದಿಟ್ಟು ಚರ್ಚೆ ನಡೆಸಿ ಇತ್ತ ರೈತರಿಗೂ ಕೂಡ ಒಂದಿಷ್ಟು ಬೆಲೆ ಹೆಚ್ಚಳ ಆಗ್ಬೇಕು ಅನ್ನುವಂಥದ್ದು, ಮತ್ತೆ ಗ್ರಾಹಕರಿಗೂ ಕೂಡ ಹೆಚ್ಚಿನ ಹೊಡೆತ ಬೀಳಬಾರ್ದು, ಮತ್ತೆ ಸಾರ್ವಜನಿಕರು ಕೂಡ ಇದರಿಂದ ಯಾಕಂತಂದ್ರೆ ಹಾಲಿನ ಒಂದು ಎಲ್ಲರೂ ಕೂಡ ಜನಸಾಮಾನ್ಯರು ಕೂಡ ಬಳಸ್ತಾರೆ. ಹಾಗಾಗಿ ಇದ್ರೂ ಕೂಡ ಒಂದು ಸಾರ್ವಜನಿಕರು ಕೂಡ ಇದು ದೊಡ್ಡ ಮಟ್ಟದ ಹೊರೆ ಆಗ್ಬಾರ್ದು, ಮತ್ತೆ ರೈತರಿಗೂ ಕೂಡ ಇದು ನಷ್ಟ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ನಡೆಸಿ ಅದನ್ನ 5 ರೂಪಾಯಿಯಷ್ಟು ಹೆಚ್ಚಳ ಮಾಡುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಆ ಬಗ್ಗೆ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಇದನ್ನ ತೀರ್ಮಾನವನ್ನ ಸರ್ಕಾರ ಕೈಗೊಳ್ಳಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪವಿತ್ರ, ಬಸವರಾಜ್, ನೀವೇ ಹೇಳ್ದಂಗೆ ಇವತ್ತೇನಾದ್ರೂ 5 ರೂಪಾಯಿ ಹೆಚ್ಚಳ ಮಾಡಿದ್ರೆ ಇದು ರಾಜ್ಯದ ಜನರಿಗೆ ನಿಜಕ್ಕೂ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಯಾಕಂದ್ರೆ ಮೆಟ್ರೋ ಬಸ್ ದರ ಏರಿಕೆ ಆದಾಗ್ಲೇನೆ ಜನ ತತ್ತರಿಸಿ ಹೋಗಿದ್ರು. ಅದರಲ್ಲಿ ಗ್ಯಾರಂಟಿಯನ್ನ ಕೊಟ್ಟು ಅದನ್ನ ಸರಿದೂಗ್ಸೋಕೆ ಎಲ್ಲದರ ಬೆಲೆ ಹೈಕ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಜನರ ಜೊತೆ ವಿಪಕ್ಷಗಳು ಕೂಡ ಧ್ವನಿಗೂಡ್ಸತ್ತೆ. ಸೊ ಹಾಗಾಗಿ 5 ರೂಪಾಯಿ ಖಡಾಖಂಡಿತವಾಗಿ ನಿಗದಿ ಮಾಡ್ತಾರ ಅಥವಾ ಹಿಂದೆ 50 ml ಹೆಚ್ಚು ಮಾಡಿದ್ದು ಆ ರೀತಿದ ಏನಾದ್ರೂ ಬದಲಾವಣೆಗಳನ್ನು ತರಬಹುದಾ ಅಂತ? ಪವಿತ್ರ, ಈ ಹಿಂದೆ ಒಂದು ದರವನ್ನ ಹೆಚ್ಚಳ ಮಾಡಿದಂತ ಸಂದರ್ಭದಲ್ಲಿ ನಾವು ಆ ದರವನ್ನ ಹೆಚ್ಚಳ ಮಾಡಿಲ್ಲ, ಆದ್ರೆ ಅದಕ್ಕೆ ಅದ್ರ ರೀತಿಯಲ್ಲಿ ನಾವು ಅಲ್ಲಿ ಕೊಡ್ತಕ್ಕಂಥ ಪ್ರಾಡಕ್ಟ್ ಅನ್ನು ಕೂಡ ನಾವು ಹೆಚ್ಚಿಗೆ ಮಾಡಿದ್ದೇವೆ ಅನ್ನುವಂತ ರೀತಿಯಲ್ಲಿ ಕೂಡ ಸರ್ಕಾರ ಒಂದು ಸಮರ್ಥನೆ ಮಾಡಿಕೊಂಡಿತ್ತು. ಅದರಂತೆ ಈಗ ನೀವು ಹೇಳಿದಂತೆ ಇದೀಗ ಆ ಪ್ರಾಡಕ್ಟ್ ಅನ್ನು ಹೆಚ್ಚಿಗೆ ಮಾಡುವಂತ ರೀತಿಯಲ್ಲಿ ಕೂಡ ಅದರ KMF ನ ಒಂದು ಪ್ರಸ್ತಾವನೆ ಕೂಡ ಇಲ್ಲ. ದರವನ್ನ ಮಾತ್ರ ಹೆಚ್ಚಳ ಮಾಡುವಂತದ್ದು ಈಗ KMF ನ ಪ್ರಸ್ತಾವನೆ. ಯಾಕಂತಂದ್ರೆ ರೈತರಿಗೆ ಕೂಡ ಒಂದ್ ಕಡೆ ಖರ್ಚು ವೆಚ್ಚಗಳ ನಡುವೆ ಕೂಡ ಅದು ಸರಿದೂಗಿಸ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು ದರ ಹೆಚ್ಚಳ ಮಾಡಿದ್ರೆ ಸಹಿತ ನಮ್ಮ ಜೀವನಕ್ಕೆ ಕೂಡ ಮತ್ತೆ ಈ ಒಂದು ಏನು ನಾವು ಹಾಲಿನ ಮೇಲೆ ಒಂದು ಜೀವನವನ್ನು ನಡೆಸ್ತಾ ಅದಕ್ಕೆ ಒಂದು ಸಹಕಾರಿ ಆಗುತ್ತೆ. ಹಾಗಾಗಿ ನಮ್ಗೆ ಒಂದು ದರವನ್ನು ಹೆಚ್ಚಳ ಮಾಡ್ಬೇಕು ಅನ್ನುವಂಥದ್ದು ಹಲವಾರು ರೈತ ಪರ ಸಂಘಗಳು ಕೂಡ ರೈತರು ಕೂಡ ಒಂದಿಷ್ಟು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದೇ ಪ್ರಸ್ತಾವನೆ ಹಿಡಿದುಕೊಂಡು KMF ನವರು ಈಗ ಸರ್ಕಾರದ ಮುಂದಿಟ್ಟಿರ್ತಕ್ಕಂಥದ್ದು ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ 5 ರಿಂದ 10 ರೂಪಾಯಿ ಹೆಚ್ಚಳ ಮಾಡ್ಬೇಕು ಅನ್ನುವಂತ ಪ್ರಸ್ತಾವನೆ ಇದೆ. ಆದ್ರೆ ಸರ್ಕಾರ ಒಂದು ಇದ್ದಕ್ಕಿದ್ದಂತೆ 10 ರೂಪಾಯಿ ಏರಿಕೆ ಮಾಡಿದ್ರೆ ಅದು ಸಾರ್ವಜನಿಕರ ಮೇಲೆ ಹೊರೆ ಆಗುವಂಥದ್ದು. ಹಾಗಾಗಿ 5 ರೂಪಾಯಿ ಆದ್ರೂ ಏರಿಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು KMF ನ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿರ್ತಕ್ಕಂಥ. ಅದರಂತೆ ಸರ್ಕಾರವು ಕೂಡ ಅದರದೇ ಸರ್ಕಾರ ಕೂಡ ಒಂದಿಷ್ಟು ಚರ್ಚೆ ನಡೆಸಿ 5 ರೂಪಾಯಿ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ. ನೀವು ಹೇಳಿದಂತೆ 5 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಈಗಾಗಲೇ BMT ಏನು KSRTC BMTC ದರವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಒಂದ್ ಕಡೆ ಮೆಟ್ರೋ ದರವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಇದೀಗ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಮತ್ತೆ ಜನಸಾಮಾನ್ಯರಿಗೂ ಕೂಡ ಅವರಿಗೂ ಕೂಡ ಒಂದಿಷ್ಟು ಜೀವನ ಸಾಗಿಸಲಿಕ್ಕೆ ಕೂಡ ಕಷ್ಟ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯ ಸರ್ಕಾರ
ಇತ್ತ ಸಾರ್ವಜನಿಕರ ಹಿತಾಸಕ್ತಿಯು ಕೂಡ ನೋಡ್ಬೇಕು, ಇತ್ತ ರೈತರ ಒಂದಿಷ್ಟು ಹಿತಾಸಕ್ತಿ ನೋಡ್ಬೇಕು. ಹಾಗಾಗಿ ಯಾವ ರೀತಿ ಸರಿದೂಗಿಸ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ ಪವಿತ್ರ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಇವತ್ತಿನ ಸಚಿವ ಸಂಪುಟದ ಮೇಲೆ ಈಗ ಕೇವಲ ಶಾಸಕರು ಸಚಿವರು ಮಾತ್ರ ಅಲ್ಲ, ಜನರು ಕಣ್ಣು ಅಂತಾನೆ ಹೇಳ್ಬೋದು. ನೋಡೋಣ ಹಾಲಿನ ರೇಟ್ ವಿಚಾರದಲ್ಲಿ ಏನು ಮಾಡ್ತಾರೆ.